ಮಗ ಸಂತೋಷ್ ಕೈ ಹಿಡಿದ ತಂದೆ ಶ್ರೀನಿವಾಸ್, ಭಾವನಾಗೆ ಕೋರ್ಟ್ನಲ್ಲಿ ಗೆಲುವು. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಮಗ ಸಂತೋಷ್ ಕಷ್ಟಕ್ಕೆ ತಂದೆ ಶ್ರೀನಿವಾಸ್ ಹೆಗಲು ಕೊಟ್ಟಿದ್ದಾರೆ. ಹೆತ್ತವರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಕಟ್ಟಿದ್ದ ಸಂತೋಷ್ ಮನೆ ಬೇರೆಯವರ ಪಾಲಾಗ್ತಿತ್ತು. ಮಕ್ಕಳು ಎಷ್ಟೇ ಕೆಟ್ಟದ್ ಮಾಡಿದ್ರೂ ಅವರಿಗೆ ಹೆತ್ತವರು ಒಳ್ಳೆಯದನ್ನೇ ಬಯಸುತ್ತಾರೆ ಅನ್ನೋದಕ್ಕೆ ಶ್ರೀನಿವಾಸ್ ಲಕ್ಷ್ಮಿ ಬೆಸ್ಟ್ ಉದಾಹರಣೆಯಾಗಿದ್ದಾರೆ. ಯಾಕಂದ್ರೆ ಸೀರಿಯಲ್ ನೋಡ್ತಿದ್ದ ಅದೆಷ್ಟೋ ವೀಕ್ಷಕರು ಮಕ್ಕಳು ಇಲ್ಲದೇ ಇದ್ರೂ ಪರವಾಗಿಲ್ಲ, ಆದ್ರೆ ಸಂತೋಷ್ನಂತ ಮಗ ಬೇಡ ಅಂತ ಬೈತಿದ್ರು. ಹಣ ಅಂದ್ರೆ ಸಂತೋಷ್ ಯಾವ ಸಂಬಂಧಕ್ಕೂ ಬೆಲೆ ಕೊಡ್ತಿರ್ಲಿಲ್ಲ. ಹಣದ ಪಿಶಾಚಿಯಾಗಿದ್ದ ಸಂತೋಷ್ ಹೆತ್ತವರ ಬಳಿಯೇ ಸುಳ್ಳು ಹೇಳಿ ಮನೆ ಕಟ್ಟಿದ್ದ. ಆದ್ರೆ ತನ್ನದಲ್ಲದ ಸೈಟ್ನಲ್ಲಿ ಮನೆ ಕಟ್ಟಿದ್ದು ಅದು ಬೇರೆಯವರ ಪಾಲಾಗ್ತಿತ್ತು. ಆಗ ಅವರ ನೆರವಿಗೆ ಶ್ರೀನಿವಾಸ್ ಬಂದಿದ್ದಾರೆ. ಮನೆಯ ಮೂಲ ಸೈಟ್ನ ಮಾಲೀಕ ವೀರು ಹಾಗೂ ಶ್ರೀನಿವಾಸ್ ಆತ್ಮೀಯ ಸ್ನೇಹಿತರು. ಈ ಮಟ್ಟಕ್ಕೆ ಅವರು ಬೆಳೆಯಲು ಕಾರಣ ಶ್ರೀನಿವಾಸ್ ಅಂತೆ. ಅವರು ತಮಗೆ ಮಾಡಿದ ಸಹಾಯ ಹಾಗೂ ಮಕ್ಕಳು ಹೆಂಡತಿಗಾಗಿ ಮಾಡಿದ ತ್ಯಾಗ ಎಂಥದ್ದು ಅನ್ನೋದನ್ನ ಮನೆಯವರ ಮುಂದೆ ಹೇಳಿದ್ದಾರೆ. ಇನ್ನು ತನ್ನ ಸೈಟ್ 30 ಲಕ್ಷ ಬೆಲೆಯದ್ದು, ಸಂತೋಷ್ 15 ಲಕ್ಷ ಹಣ ಕೊಟ್ರೆ ಸಾಕು ಅಂತ ಹೇಳಿದ್ದಾರೆ. ಬೆಟ್ಟದಂತೆ ಬಂದಿದ್ದ ಕಷ್ಟ ಮಂಜಿನಂತೆ ಕರಗಿದೆ. ಈಗಲಾದ್ರೂ ಸಂತೋಷ್ ನಡವಳಿಕೆಯಲ್ಲಿ ಬದಲಾಗುತ್ತಾ ತಿಳಿದಿಲ್ಲ. ಇತ್ತ ಶ್ರೀಕಾಂತ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಸಿದ್ದುಗೆ ಸಂಕಷ್ಟ ಎದುರಾಗಿದೆ. ರವಿ ಮಾತಿನಿಂದಾಗಿ ಸಿಟ್ಟಾದ ಸಿದ್ದು ಕೋರ್ಟ್ನಲ್ಲಿ ಜಡ್ಜ್ ಎದುರು ರವಿಗೆ ಹೊಡೆದಿದ್ದಾನೆ. ವಾದ ವಿವಾದ ಆಲಿಸಿದ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಆದ್ರೆ ನಾಳೆ ತೀರ್ಪು ಏನಾಗುತ್ತೆ, ಸಿದ್ದು ಹೊರಗೆ ಬರ್ತಾರೋ ಇಲ್ವೋ ಅನ್ನೋ ಆತಂಕ ಆಕೆಗೆ ಕಾಡ್ತಿದೆ, ಅಂದ್ರೆ ಭಾವನಾಗೆ ಕಾಡ್ತಿದೆ. ಈ ಚಿಂತೆಯಲ್ಲೇ ಭಾವನಾ ಕೂತಿದ್ದಾಗ ಆಕೆಯ ಕೈಗೆ ರವಿಶಂಕರ್ ವಿರುದ್ಧದ ದೊಡ್ಡ ಅಸ್ತ್ರವೊಂದು ಸಿಕ್ಕಿದೆ. ಮನೆಗೆ ಬಂದು ಪೆನ್ ಡ್ರೈವ್ ಅನ್ನ ನೀಡುವ ಹುಡುಗ ಆ ವಿಡಿಯೋವನ್ನ ನಿಮಗೆ ನಮ್ಮ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಕೊಡಿ ಅಂತ ಹೇಳಿದ್ರು ಅಂತ ಹೇಳಿ ಆಕೆಯ ಕೈಗೆ ಕೊಡ್ತಾನೆ. ಅದನ್ನ ನೋಡಿದ ಆಕೆ ಒಂದು ಕ್ಷಣ ಅವಕ್ಕಾಗಿ ಹೋಗಿದ್ದಾರೆ. ಇಷ್ಟು ದಿನ ರವಿಶಂಕರ್ ಮಾಡಿದ ತಪ್ಪನ್ನ ಸಿದ್ದು ಅವರ ಮೇಲೆ ಹಾಕಿ ಅವರನ್ನ ಜೈಲಿಗೆ ಕಳಿಸುವಂತೆ ಮಾಡಿದ್ದ. ಈಗ ಭಾವನಾಗೆ ಗಂಡನನ್ನ ಹೊರಗೆ ತರಲು ದೊಡ್ಡ ಅಸ್ತ್ರ ಸಿಕ್ಕಿದೆ. ಆ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಮಾಡಿದ್ದು ಸಿದ್ದು ಅಲ್ಲ, ಬದಲಾಗಿ ಒಂದು ಲಾರಿ ಬಂದು ಆ ಶ್ರೀಕಾಂತ್ ಅವರ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಶ್ರೀಕಾಂತ್ ಅವರ ಕಾರಿಗೆ ಡಿಕ್ಕಿ ಹೊಡೆದ ನಂತರ ಕಾರಿಗೆ ಡಿಕ್ಕಿ ಹೊಡೆದ ಲಾರಿ ಆ ನಂತರ ಬಂದು ಒಂದು ಕಾರು ಡಿಕ್ಕಿ ಹೊಡೆಯುತ್ತೆ. ಈ ವಿಡಿಯೋ ಭಾವನಾ ಕೈಗೆ ಸಿಕ್ಕಿದೆ. ಇದನ್ನ ಆಕೆ ಕೋರ್ಟ್ಗೆ ಪ್ರಸ್ತುತಪಡಿಸಿ ಗಂಡನನ್ನ ಹೊರಗೆ ತರಲು ಎಲ್ಲಾ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿದ್ದಾಳೆ. ಇನ್ನು ರವಿಶಂಕರ್ ತಪ್ಪು ಮಾಡಿ ನನ್ನ ಗಂಡ ಸಿದ್ದುನನ್ನ ಜೈಲಿಗೆ ಕಳಿಸಿದ್ದಾರೆ ಅನ್ನೋದು ಈಗ ಭಾವನಾಗೆ ತಿಳಿದಿದೆ. ಆ ವಿಡಿಯೋದಲ್ಲಿ ರವಿ ಇದ್ದು ಕೆಲಸ ಆಯ್ತು ಅಂತ ಕೈಸನ್ನೆಯ ಸಿಂಬಲ್ ತೋರಿಸೋ ದೃಶ್ಯ ಇದೆ. ಈ ವಿಡಿಯೋ ನೋಡಿ ಭಾವನಾ ಶಾಕ್ ಆಗಿದ್ದಾಳೆ. ನೀಲು ಮಾಡಿದ ಪ್ಲಾನ್ ಆಕೆಗೆ ಉಲ್ಟಾ ಹೊಡೆಯೋದು ಪಕ್ಕಾ ಆಗಿದೆ. ಸಿದ್ದೇಗೌಡರು ಜೈಲಿಂದ ಹೊರಗೆ ಬಂದು ರವಿಶಂಕರ್ ಜೈಲ್ ಸೇರೋದು ಫಿಕ್ಸ್ ಆಗಿದೆ. ಮತ್ತೊಂದು ಕಡೆ ಶ್ರೀಕಾಂತ್ ಬದುಕಿ ಬಂದಿರೋ ಬಗ್ಗೆ ಹೊಸ ಕತೆ ಓಪನ್ ಆಗಲಿದೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.